ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ But if there is a slope to the soil, if there is a slope to the soil, rainwater is start to flowing very speedily. Incoming rainwater is white, transparent. When they touch the soil particles are floated down, dissolved in the water, and flowing water become dark black color because humus particle, fertile soil particles are dissolved in the water, and there is a great soil erosion, and will our soil become barren. But if there is a great slope, we have to take the trenches opposite to slope, with disha mein. This water will be restricted every moment, and ultimately soil erosion will be reduced and our soil will be protected. ನಮ್ಮ ಇಳಿಜಾರು ಪ್ರದೇಶಗಳಲ್ಲಿ ನಾವು ಏನಾದರೂ ಇಳಿಜಾರು ಮಖವಾಗಿ ಆ ಸಾಲುಗಳನ್ನ ಉಳಿಯೋದಾದರೆ ಅದಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿರೋದು ಇಷ್ಟೇ. ಮಳೆ ನೀರು ಬರುವಾಗ ನಮಗೆ ಟ್ರಾನ್ಸ್ಪರೆಂಟ್ ಅಂದರೆ ಕಾಣೋ ಥರ ಇರುತ್ತೆ. ಆದರೆ ಮಳೆ ನೀರು ಭೂಮಿ ಮೇಲೆ ಬಿದ್ದ ಮೇಲೆ, ಭೂಮಿ ಮೇಲೆ ಬಿದ್ದು ಮಣ್ಣಿನ ಕಣಗಳ ಜೊತೆ ಮಿಶ್ರಣ ಆದ ಮೇಲೆ ನೀರು ಕಲುಷಿತ ಅಥವಾ ಬೇರೆ ಬಣ್ಣ ತಗೊಳುತ್ತೆ, ಭೂಮಿಯ ಬಣ್ಣವನ್ನು ತಗೊಳುತ್ತೆ. ಯಾಕಂದರೆ ಅದು ಅಲ್ಲಿರುವಂಥ ಮಣ್ಣನ್ನು ಕೊಚ್ಚಿಕೊಂಡು ಹೋಗುವಂಥ ವ್ಯವಸ್ಥೆ ಆಗಿದೆ. ಹಾಗಾಗಿ ನಾವು ಇಳಿಜಾರಿನ ಅಡ್ಡವಾಗಿ ಸಾಲುಗಳನ್ನು, ಇಳಿಜಾರಿರೋ ಪ್ರದೇಶಗಳಲ್ಲಿ ದಿಕ್ಕುಗಳನ್ನು ನೋಡ್ದಲ್ಲಿ ಇಳಿಜಾರು ಅಡ್ಡವಾಗಿ ಸಾಲುಗಳನ್ನು ಮಾಡ್ಕೋಬೇಕಾಗುತ್ತೆ.